ಸಾನ್ನಿಧ್ಯ ದೇವದೇವರುಗಳು ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರೇ, ಹಾಗೆ ವೇದಿಕೆ ಮುಂಭಾಗದಲ್ಲಿ ಉಪಸ್ಥಿತಿರುವಂತಹ ಕ್ರೀಡಾಭಿಮಾನಿಗಳೇ, ಹಾಗೆ KFC ತಂಡದ ಎಲ್ಲ ಸದಸ್ಯರುಗಳೇ, ನಾನೇನು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ಎಲ್ಲ ಪ್ರೈಸ್ ತಗೊಳ್ಳೋದ್ರಲ್ಲಿ ಕಾಯ್ತಾ ಇದ್ದೀರಿ ಯಾವಾಗ ಪ್ರೈಸ್ ಕೊಡ್ತಾರೆ ಅಂತೇಳಿ. ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ನಾವು ಜಾಸ್ತಿ ಮಾತಾಡೋದ್ರಲ್ಲಿ ಅರ್ಥ ಇರೋದಿಲ್ಲ. ಆದರೂ ಕೂಡ ನನಗೆ ತುಂಬ ಖುಷಿಯಾಗೋದು ಯಾವುದು ಅಂತ ಹೇಳಿದರೆ, ನಿನ್ನೆ ಕೂಡ ನಾನೊಂದು ಚಿಲುಮೆ ಫ್ರೆಂಡ್ಸಲ್ಲಿ ಒಂದು ಪ್ರೋಗ್ರಾಮಿಗೆ ಭಾಗವಹಿಸಿದ್ದೆ. ಮತ್ತು ನಮಗೆ ಇಲ್ಲಿ ಕನ್ನಡಿಯವರು ಕೂಡ ಅಲ್ಲಿ ಹೇಳಿದರು, ಈಗ ಇಂಥ ಒಂದು ಫ್ರೆಂಡ್ಸ್ ಕ್ಲಬ್ ಇರ್ಬೋದು, ಗಣೇಶೋತ್ಸವ ಇರ್ಬೋದು, ಅದೇ ನಮ್ಮ ಚಿಲುಮೆ ಫ್ರೆಂಡ್ಸ್ ಅವ್ರು ಇರ್ಬೋದು, ಕನ್ನಡಿ ಫ್ರೆಂಡ್ಸ್ ಅವ್ರು ಇರ್ಬೋದು, ಈ ಥರ ಒಂದು ಫ್ರೆಂಡ್ಸ್ ಕ್ಲಬ್ನಲ್ಲಿ ಇಂಥ ಒಂದು ಪ್ರೋಗ್ರಾಮ್ ಮಾಡಿ ಇದರ ಉಳಿದ ಹಣವನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ತೆ ಅಂತ ಹೇಳುವಂಥ ತುಂಬ ಒಂದು ಖುಷಿಯ ವಿಚಾರ. ಯಾಕೆಂತ ಹೇಳಿದರೆ, ನಿನ್ನೊಬ್ರು ಹೇಳಿದರು, ಗಣೇಶೋತ್ಸವ ಸಮಿತಿಯಲ್ಲಿ ಉಳಿದ ಒಂದು ಹಣದಲ್ಲಿ ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಪ್ರೋತ್ಸಾಹವನ್ನು ನೀಡ್ತಾರೆ, ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಮಕ್ಕಳಿಗೆ ಪ್ರತಿ ಮಕ್ಕಳಿಗೆ 1,000 ಹಾಗೆ ಡೆಪಾಸಿಟ್ ಏನೋ ಮಾಡ್ತಾರೆ ಅಂತ ಹೇಳಿದರು. ಇದೆಲ್ಲ ಒಂದು ಒಳ್ಳೆಯ ವಿಚಾರ. ಯಾಕೆಂತ ಹೇಳಿದರೆ, ಬರೀ ಒಂದು ಫ್ರೆಂಡ್ಸ್ ಕ್ಲಬ್ ಅಂದರೆ ಬರೀ ಇಂಥ ಕ್ರೀಡಾಕೂಟಗಳು ಮಾಡುವ ಹಿಂದಿನ ಉದ್ದೇಶವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಇಂಥ ಕ್ರೀಡಾಕೂಟಗಳನ್ನು ಮಾಡ್ತೀವಿ, ಅದರೊಟ್ಟಿಗೆ ನಮ್ಮ ಯುವಕರನ್ನು ಒಂದು ಒಗ್ಗಟ್ಟು ಮಾಡಬೇಕು. ಯಾಕೆಂತ ಹೇಳಿದರೆ, ನಮ್ಮ ಯುವಕರು ಯಾವುದೇ ಕಾರಣಕ್ಕೂ ದಾರಿ ತಪ್ಪಲಿಕ್ಕಿಲ್ಲ. ಇಂಥ ಒಂದು ಒಳ್ಳೆಯ ನಮ್ಮೊಂದು ಒಗ್ಗಟ್ಟಿದ್ದಾಗ ನಮ್ಮ ಊರಿಗೆ ಏನು ಬೇಕು ಅದನ್ನು ನಾವು ಮಾಡಲಿಕ್ಕೆ ಸಾಧ್ಯ ಇದೆ. ಯಾಕಂತ ಹೇಳಿದರೆ, ಯಾವುದೇ ಒಂದು ಸಂಘಟನೆಗಿರುವಂಥ ಶಕ್ತಿ ತುಂಬ ದೊಡ್ಡದು. ಈಗ ನಮ್ಮನ್ನೊಂದು ರಾಜಕೀಯವಾಗಿ ಅಥವಾ ಒಂದು ಸಂಘದಲ್ಲಿ ನಾವು ಇದ್ದಾಗ ಎಲ್ಲರೂ ಕೂಡ ನಮ್ಮನ್ನು ಗೌರವಿಸಲಿಕ್ಕೆ ಸಾಧ್ಯ ಇದೆ. ನಮಗೇನಾದರೂ ಒಂದು ಅಗತ್ಯ ಇದೆ ಅಂತ ಹೇಳಿದರೆ, ನಾವು ಟೀಮಲ್ಲಿ ಒಂದು ಯಾರನ್ನೂ ಒಂದು ಮೀಟ್ ಮಾಡಿದಾಗ ಆಗ ಅವರಿಗೆ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದೇ ಇಲ್ಲ ಯಾವುದು ಕೂಡ. ಅದರೊಟ್ಟಿಗೆ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡುವ ಉದ್ದೇಶ, ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ನೀವು ಮಾಡ್ತಿದ್ದೀರಿ. ಅದಕ್ಕೋಸ್ಕರ ಮೊದಲದಾಗಿ ಎಲ್ಲರಿಗೂ ಕೂಡ, ಈ ಕನ್ಯಾಡಿ ಫ್ರೆಂಡ್ಸ್ನ ಎಲ್ಲ ಸದಸ್ಯರಿಗೂ ಕೂಡ ಎಲ್ಲರೂ ಕೂಡ ತುಂಬ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಇನ್ನಷ್ಟು ನಡೀಲಿ, ಇದರಿಂದಾಗಿ ನಮ್ಮ ಊರಿನ ಒಂದು ಪ್ರಗತಿಗೆ ಕೂಡ ನೀವೊಂದು ಕಾರಣಭೂತರಾಗ್ರಿ ಅಂತ ಹೇಳ್ತಾ, ಒಂದು ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೂ ಕೂಡ ನಮಸ್ಕರಿಸ್ತಾ ನಾವು ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮ್ಮ ಇಂಥ ಒಂದು ಕನ್ಯಾಡಿ ಫ್ರೆಂಡ್ಸ್ನ ನಾನು ಗುರುತಿಸಿ ಇಂಥ ಒಂದು ಕಾರ್ಯಕ್ರಮ ಕರೆದಿದ್ದೀರಾ, ಖಂಡಿತವಾಗಿ ಕೂಡ ನಾನು ಯಾವತ್ತೂ ಕೂಡ ನಿಮ್ಮೊಟ್ಟಿಗೆ ಇರ್ತೇನೆ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ. ಜೈ ಹಿಂದ್. ಕನ್ಯಾಡಿ ಫ್ರೆಂಡ್ಸ್ ತಂಡಕ್ಕೆ ಶುಭ ಹಾರೈಕೆಗಳನ್ನು ವ್ಯಕ್ತಪಡಿಸಿ ಸಂಘಟನೆಯ ಪ್ರಾಮುಖ್ಯತೆಯನ್ನು ತಿಳಿಸಿಕೊಟ್ಟಂಥ ಶ್ರೀಯುತರಿಗೆ ಧನ್ಯವಾದಗಳು. ಸರ್ ತಿಳಿಸಿದ ಹಾಗೆ ನಾವು ಕೂಡ ಕಳೆದ 5 ವರ್ಷಗಳಲ್ಲಿ ನಮ್ಮ ಸಂಸ್ಥೆಯಲ್ಲಿ ಸಂಗ್ರಹದಂಥ ಮೊತ್ತದಲ್ಲಿ 10,000ದಂತೆ ಪ್ರತಿ ವರ್ಷವೂ ಕೂಡ ಶಾಲೆಗೆ ನಾವು ನೀಡ್ತಾ ಬರ್ತಾ ಇದ್ದೇವೆ. ಶಾಲೆಯ ಅಭಿವೃದ್ಧಿಗೆ ಬೇಕಾಗಿ ನಾವು ಕೂಡ